ಓಂ ಶಾಂತಿ. ಭಗವಂತನನ್ನ ನೆನಪು ಮಾಡಲು ಭಗವಂತ 14 ವಿಧಿ ಮತ್ತು ಅದರ ರೀತಿಯನ್ನ ನಮಗೆ ತಿಳಿಸಿದ್ದಾರೆ. ಒಂದನೇದು, ಭಗವಂತ ಹೇಗಿದ್ದಾರೋ ಹಾಗೆ ಅವರ ರೂಪವನ್ನ ನಾವು ನೆನಪು ಮಾಡಬೇಕು. ಅವರು ಬಿಂದು ಸ್ವರೂಪ ಆಗಿದ್ದಾರೆ. ಅಂದರೆ ಅವರಿಗೆ ಯಾವುದೇ ರೀತಿಯಾದ ದೇಹ ಅನ್ನೋದು ಇಲ್ಲ. ಬಿಂದು ಸ್ವರೂಪ ರೀತಿಯಲ್ಲಿನೇ ನಾವು ಅವರನ್ನು ನೆನಪು ಮಾಡಬೇಕು. ಮತ್ತು ಭಗವಂತನ ಗುಣಗಳು ಶಾಂತಿ, ಶಕ್ತಿ, ಪವಿತ್ರತೆ, ಸುಖ, ಆನಂದ, ಜ್ಞಾನ, ದಯೆ, ಕರುಣೆ, ಪ್ರೇಮ, ಈ ಎಲ್ಲವನ್ನ ಅವರ ಗುಣಗಳನ್ನು ನೆನಪು ಮಾಡಬೇಕು. ಮತ್ತು ಅವರ ಕರ್ತವ್ಯ, ಭಗವಂತನ ಕರ್ತವ್ಯಗಳು ಯಾವ್ಯಾವು ಅವನ್ನ ನಾವು ನೆನಪು ಮಾಡಬೇಕು. ವಿಶ್ವ ಕಲ್ಯಾಣಕಾರಿಯಾಗಿದ್ದಾರೆ, ಪತಿತರಿಂದ ಪಾವನರನ್ನಾಗಿ ಮಾಡುವಂಥವರಾಗಿದ್ದಾರೆ, ದುಃಖಹರ್ತಾತ್ ಸುಖಕರ್ತಾತ್ ಆಗಿದ್ದಾರೆ, ಭಾವನೆಗಳಿಗೆ ಸ್ಪಂದನೆ ಮಾಡ್ತಾರೆ, ಸ್ಪಂದಿಸ್ತಾರೆ, ಭಕ್ತರಿಗೆ ಕಲ್ಯಾಣವನ್ನ ಮಾಡುವಂಥವರು ಆಗಿದ್ದಾರೆ. ಇದೆಲ್ಲವೂ ಭಗವಂತನ ಕರ್ತವ್ಯವಾಗಿದೆ. ಈ ಎಲ್ಲ ಕರ್ತವ್ಯವನ್ನ ನಾವು ನೆನಪು ಮಾಡಬೇಕು. ಭಗವಂತ ನಮಗೆ ಹೇಗೆ ಸಹಾಯವನ್ನ ಮಾಡಿದ್ರು ಅನ್ನೋದನ್ನ ನೆನಪು ಮಾಡಬೇಕು. ನನ್ನ ಸಹಾಯವನ್ನ ನೆನಪು ಮಾಡಿಕೊಂಡು ನನ್ನನ್ನು ನೆನಪು ಮಾಡಿ ಅಂತ ಹೇಳ್ತಾರೆ. ಅಂದರೆ ಭಗವಂತನ ಸಹಾಯ ಹೇಗೆ ನನಗೆ ಮಾಡಿದ್ರು ನಮಗೆ ಅನ್ನೋದ್ರ ಮೇಲೆ ನಾವು ನೆನಪು ಮಾಡಬೇಕು. ಭಗವಂತ ಬಂದ್ಬಿಟ್ಟು ಏನು ಮಾಡಿದ್ರು, ನಮಗೆ ಒಳ್ಳೆಯ ವಿಚಾರಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ರು. ವ್ಯರ್ಥವನ್ನು ಅಂದರೆ ನೆಗೆಟಿವ್ ಥಿಂಗ್ಸ್ನ ಪಾಸಿಟಿವ್ ಆಗಿ ಹೇಗೆ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ. 5 ವಿಕಾರಗಳಿಂದ ಹೇಗೆ ಮುಕ್ತ ಆಗಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ. ಮತ್ತು ನಾನು ಯಾರು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ. ಹಾಗೆ ನಾನು ಯಾವ್ಯಾವ ರೀತಿಯಲ್ಲಿ ಸೇವೆ ಮಾಡಿದ್ರೆ ನನಗೆ ಯಾವ್ಯಾವ ಪ್ರಾಪ್ತಿ ಸಿಗತ್ತೆ ಅನ್ನೋದನ್ನು ಹೇಳಿದ್ದಾರೆ. ಇದರ ಮೇಲೆ ಎಲ್ಲವನ್ನ ಚಿಂತನೆ ಮಾಡಿ ನಾವು ಅವರನ್ನು ನೆನಪು ಮಾಡಬೇಕು. ನನ್ನನ್ನು ನನ್ನ ಪರಿಚಯದ ಆಧಾರದಿಂದ ನೆನಪು ಮಾಡಿ. ಭಗವಂತ ಹೇಗೆ ಅವರು ಬಂದು ಅವರ ಪರಿಚಯವನ್ನು ಮಾಡಿದ್ರು, ಆ ಪರಿಚಯದ ಆಧಾರದಿಂದನೇ ನೆನಪು ಮಾಡಬೇಕು. ಅವರು ಯಾವುದೇ ರೀತಿಯಾದ ಜನನ ಮರಣದಲ್ಲಿ ಬರೋದಿಲ್ಲ, ಮತ್ತು ಅವರು ರಚಯಿತ ಆಗಿದ್ದಾರೆ. ಈ ರೀತಿಯಲ್ಲಿ ನಾವು ಅವರನ್ನು ನೆನಪು ಮಾಡಬೇಕು. ಅವರು ಯಾವಾಗ ಬಂದರು, ಕಲಿಯುಗದ ಅಂತ್ಯದಲ್ಲಿ ಬರ್ತಾರೆ. ಕಲಿಯುಗದ ಅಂತ್ಯದಲ್ಲಿ ಬಂದ್ಬಿಟ್ಟು ಹೇಗೆ ಅವರ ಪರಿಚಯವನ್ನು ಮಾಡಿದ್ರಲ್ಲ ಅದರಿಂದ ಅವ್ರನ್ನ ನೆನಪು ಮಾಡಬೇಕು. ಮತ್ತು ಭಗವಂತ ಹೇಳ್ತಾರೆ, ನಾನು ಮಾಡಿದ ಉಪಕಾರವನ್ನು ನೆನಪು ಮಾಡಿಕೊಂಡು ನನ್ನನ್ನು ನೆನಪು ಮಾಡಿ ಅಂತ. ಅವರು ನಮಗೆ ಯಾವ್ಯಾವ ರೀತಿಯಲ್ಲಿ ಉಪಕಾರವನ್ನು ಮಾಡಿದ್ದಾರೆ ಅನ್ನೋದ್ರ ಮೇಲೆ ನಾವೇನು ಮಾಡಬೇಕು, ನೆನಪು ಮಾಡಬೇಕು. ಕರುಣೆ ತೋರಿಸಿದಾರಲ್ವಾ, ದಯೆ ತೋರಿಸಿದ್ದಾರೆ ನಮ್ಮ ಮೇಲೆ. ದಯೆ ತೋರಿಸಿ ಎಷ್ಟೇ ತಪ್ಪು ಮಾಡಿದ್ರು ನಾವು ಏನು ಮಾಡಿದ್ರು, ತಂದೆ ನಮಗೆ ಕ್ಷಮೆ ಯಾಚಿಸಿ ಅವರು ನಮ್ಮನ್ನು ಮತ್ತೆ ಅವರ ಮಡಿಲಿಗೆ ಇಟ್ಕೊಂಡು ಅವರು ನಮಗೆ ಲಾಲನೆ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಇದರ ಆಧಾರದಿಂದ ನಾವು ಅವರನ್ನು ನೆನಪು ಮಾಡಬೇಕು. ಭಗವಂತ ನಮಗೆ ವರದಾನವನ್ನು ಕೊಡ್ತಾರೆ. ಆ ವರದಾನಗಳನ್ನು ನಾವು ನೆನಪು ಮಾಡಬೇಕು. ವಿಜಯೀ ಭವ, ಸಫಲತಾ ಮೂರತ್ ಭವ, ಅಮರ ಭವ, ವಿಘ್ನ ವಿನಾಶಕ ಭವ ಅನ್ನುವಂಥ ವರದಾನವನ್ನು ನಮಗೆ ಕೊಡ್ತಾ ಇರ್ತಾರೆ. ಆ ವರದಾನಗಳನ್ನು ನಾವು ನೆನಪು ಮಾಡಬೇಕು. ಮತ್ತು ತಂದೆ ಅವರ ಮಹಾವಾಕ್ಯಗಳನ್ನ ನೆನಪು ಮಾಡಿಕೊಂಡು ಅವರನ್ನು ನಾವು ನೆನಪು ಮಾಡಬೇಕು. ಅವರು ಮಹಾವಾಕ್ಯಗಳಿದೆಯವಲ್ಲ ಅವನ್ನೆಲ್ಲವನ್ನು ನಾವೇನು ಮಾಡಬೇಕು, ನೆನಪು ಮಾಡ್ತಾ ಇರಬೇಕು. ಮತ್ತು ಈ ಸಂಗಮ ಯುಗದ ಸಮಯವನ್ನು ನೆನಪು ಮಾಡಬೇಕು. ಒಂದೊಂದು ಸೆಕೆಂಡು ವಜ್ರ ಸಮಾನ ಅಮೂಲ್ಯವಾದ ಸಮಯ ಆಗಿದೆ. ಯಾವಾಗ ಭಗವಂತನ ನಾವು ನೆನಪು ಮಾಡೋಕ್ಕೆ ಶುರು ಮಾಡ್ತೀವೋ ಆ ಒಂದೊಂದು ಸೆಕೆಂಡು ಸಹ ವಜ್ರ ಸಮಾನ ಆಗಿರುತ್ತೆ. ಆ ವಜ್ರ ಸಮಾನ ಅಮೂಲ್ಯವಾದ ಸಮಯವನ್ನು ನಾವು ನೆನಪು ಮಾಡಬೇಕು. ಮತ್ತು ಅವ್ರು ಭಗವಂತ ಹೇಳ್ತಾರೆ, ನನ್ನನ್ನು ಶ್ರದ್ಧೆಯಿಂದ ನೆನಪು ಮಾಡಿ ಅಂತ ಹೇಳ್ತಾರೆ. ಮತ್ತು ನನ್ನನ್ನು
ತಮ್ಮವನೆಂದು ಅಂದರೆ ಅವರು ನನ್ನವರು ಆಗಿದ್ದಾರೆ ಅಂತ ಅಂದ್ಕೊಂಡು ನನ್ನನ್ನು ನೆನಪು ಮಾಡಿ. ತಮ್ಮವರೆಂದು ತಿಳಿದು ನನ್ನನ್ನು ನೆನಪು ಮಾಡಿ. ನಾನು ನಿಮ್ಮಲ್ಲಿ ಒಬ್ಬ ಅಂತ ಅಂದ್ಕೊಂಡು ನೀವೇನು ಮಾಡಿ, ನೆನಪು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವರನ್ನ ಸರ್ವ ಸಂಬಂಧಗಳಲ್ಲಿ ನೀವು ನೆನಪು ಮಾಡಿ ಅಂತ ಹೇಳ್ತಾರೆ. ಮತ್ತು ತಂದೆ ಹೇಳ್ತಾರೆ, ನನ್ನನ್ನು ನೀವು ಗಂಭೀರತೆಯಿಂದ ನೆನಪು ಮಾಡಿ. ನನ್ನನ್ನು ಯಾವ ರೀತಿಯಲ್ಲಿ ನೆನಪು ಮಾಡಬೇಕು? ಗಂಭೀರತೆಯಿಂದ, ಹುಡುಗಾಟಿಕೆಯಲ್ಲೇ ಮಾಡಬೇಡಿ. ಹೇಗೆ ಗಂಭೀರತೆಯಿಂದ ನೀವು ನೆನಪು ಮಾಡಿ ಅಂತ ಇಲ್ಲಿ ಹೇಳ್ತಾರೆ. ನನ್ನನ್ನು ಧೈರ್ಯದಿಂದ ನೆನಪು ಮಾಡಿ. ಯಾವುದೇ ರೀತಿಯಾದ ಹಿಂಜರಿಕೆ ಬೇಡ. ನಾನು ಹೇಗಿದ್ದೀನೋ ಹಾಗೆ ನನ್ನನ್ನು ಧೈರ್ಯದಿಂದ ನೆನಪು ಮಾಡಿ ಅಂತ ಹೇಳ್ತಾರೆ. ಮೊದಲನೇ ಪಾಯಿಂಟಲ್ಲಿ ಹೇಳಿದ್ರು, ನನ್ನ ರೂಪ ಹೇಗಿದೆಯೋ ಹಾಗೆ ನೆನಪು ಮಾಡಿ. ನನ್ನ ಗುಣಗಳನ್ನ ನೆನಪು ಮಾಡಿ. ಎರಡನೇದು. ಮೂರನೇದು ಹೇಳಿದ್ರು, ನನ್ನ ಕರ್ತವ್ಯಗಳನ್ನು ನೆನಪು ಮಾಡಿ. ನಾಲ್ಕನೇ ಪಾಯಿಂಟಲ್ಲಿ ಹೇಳಿದ್ರು, ಸಹಾಯವನ್ನು ನೆನಪು ಮಾಡಿ. ಮತ್ತು ಐದನೇ ಪಾಯಿಂಟಲ್ಲಿ ಹೇಳಿದ್ರು, ನನ್ನ ಪರಿಚಯ ಆಧಾರದಿಂದ ನೆನಪು ಮಾಡಿ ಅಂತ ಹೇಳಿದ್ರು. ಆರನೇ ಪಾಯಿಂಟಲ್ಲಿ ಹೇಳ್ತಾರೆ, ನನ್ನ ಉಪಕಾರಗಳನ್ನು ನೆನಪು ಮಾಡಿ. ನಾನೇನು ನಿಮಗೆ ಉಪಕಾರವನ್ನು ಮಾಡಿದ್ದೀನ ಅದನ್ನು ನೆನಪು ಮಾಡಿ. ಏಳನೇ ಪಾಯಿಂಟಲ್ಲಿ ಹೇಳ್ತಾರೆ, ನನ್ನ ವರದಾನಗಳನ್ನ ನೆನಪು ಮಾಡಿ ಅಂತ ಹೇಳ್ತಾರೆ. ಮತ್ತು ಎಂಟನೇ ಪಾಯಿಂಟಲ್ಲಿ ಹೇಳ್ತಾರೆ, ನನ್ನ ಮಹಾವಾಕ್ಯಗಳನ್ನು ನೆನಪು ಮಾಡಿ ಅಂತ ಹೇಳ್ತಾರೆ. ಮತ್ತು ಒಂಬತ್ತನೇ ಪಾಯಿಂಟಲ್ಲಿ ಹೇಳ್ತಾರೆ, ಈ ಸಂಗಮ ಯುಗದ ನೆನಪನ್ನು ಮಾಡಿ, ಒಂದೊಂದು ಸೆಕೆಂಡು ವೇಸ್ಟ್ ಮಾಡದೆ ನನ್ನನ್ನು ನೆನಪು ಮಾಡಿ ಅಂತ ಹೇಳ್ತಾರೆ. ಹಾಗೆ 10ನೇ ಪಾಯಿಂಟಲ್ಲಿ ಹೇಳ್ತಾರೆ, ನನ್ನನ್ನು ಶ್ರದ್ಧೆಯಿಂದ ನೆನಪು ಮಾಡಿ ಅಂತ ಹೇಳ್ತಾರೆ. 11ನೇ ಪಾಯಿಂಟಲ್ಲಿ ಹೇಳ್ತಾರೆ, ನಾನು ನಿಮ್ಮವನೆಂದು ತಿಳಿದು ನನ್ನನ್ನು ನೆನಪು ಮಾಡಿ ಅಂತ ಹೇಳ್ತಾರೆ. 12ನೇ ಪಾಯಿಂಟಲ್ಲಿ ಸರ್ವ ಸಂಬಂಧದಿಂದ ನನ್ನನ್ನು ನೆನಪು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ 13ನೇ ಪಾಯಿಂಟಲ್ಲಿ ನನ್ನನ್ನು ಗಂಭೀರತೆಯಿಂದ ನೆನಪು ಮಾಡಿ ಅಂತ ಹೇಳ್ತಾರೆ. ಹಾಗೆ 14ನೇ ಪಾಯಿಂಟಲ್ಲಿ ನನ್ನನ್ನು ಧೈರ್ಯದಿಂದ ನೆನಪು ಮಾಡಿ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ನಾವು ಭಿನ್ನ ಭಿನ್ನ ರೀತಿಯಲ್ಲಿ, ವಿಧ ರೀತಿಯಲ್ಲಿ ನಾವು ಭಗವಂತನನ್ನು ನೆನಪು ಮಾಡ್ಬೋದು. ಭಗವಂತನ ನೆನಪು ಮಾಡೋದು ಹೇಗೆ, ಏನು, ಆ ಥರ ಎಲ್ಲ ಯೋಚನೆ ಮಾಡ್ತಿರ್ತೀವಲ್ಲ, ಅದಕ್ಕೆ ಇಲ್ಲಿ ಈಗ ಪರಿಹಾರ ಸಿಕ್ಕಿದೆ. ಅಂದರೆ ಹೆಂಗೆ ನಾವು ತಂದೆಯನ್ನು ನೆನಪು ಮಾಡಬೇಕು ಅನ್ನೋದ್ರದ್ದು. ಓಂ ಶಾಂತಿ.